ಜನತಾದಳ ಬಗ್ಗೆ ರಿಸರ್ಚ್ ಮಾಡ್ತಾ ಇರ್ತೀನಿ, ಬಿಜೆಪಿ ಬಗ್ಗೆ ರಿಸರ್ಚ್ ಮಾಡ್ತೀನಿ, RSS ಬಗ್ಗೆ ತಿಳ್ಕೊಂಡಿದ್ದೀನಿ. ಕೆಲವು ಸಂದರ್ಭದಲ್ಲಿ ಅನೇಕ ಸಂಸ್ಥೆಗಳಲ್ಲಿ ಕೆಲವು ಒಳ್ಳೊಳ್ಳೆ ಗುಣಗಳೆಲ್ಲ ಇರ್ತದೆ, ಅದೆಲ್ಲ ಗ್ರಾಪ್ ಮಾಡ್ಬೇಕಲ್ಲ. ಈಗ ನಿಮ್ ಪಬ್ಲಿಕ್ ಟಿವಿ ಒಂದಿದೆ, ನಿಮ್ ಹಿಡಿಬೇಕು ಅಂತ ಅದು ನಿಮ್ದು ಗುಣ ಅಲ್ವಾ? ದಿಟ್ಟ ಮಾತಾಡೋದು ಒಬ್ಬೊಬ್ರು ಟಿವಿಲಿ ಒಂದೊಂದಿದೆ. ನಿಮ್ಮಲ್ಲಿರುವಂತ ಒಳ್ಳೆ ಕ್ವಾಲಿಟೀಸ್ ನ ಗುರುತಿಸಬೇಕು. ಹಾಗೆ ನಾವು ಕೆಲವೊಂದೆಲ್ಲ ನಾವು ಯೋಚನೆ ಮಾಡಿ ನೋಡ್ತಾ ಇದ್ದೀವಿ. ಸೈದ್ಧಾಂತಿಕ ಹೊಂದಾಣಿಕೆ ಅದು ಟುಸ್ ಗಿರಾಕಿ. ಬಿಜೆಪಿ ಮಾಡ್ತಾ ಇರೋದು ರಾಜಕಾರಣ. ನಮ್ಮ ಸರ್ಕಾರ ಮತ್ತು ಅವರ ತಂಡ ಬಹಳ ಕ್ಲೀನ್ ಆಗಿ ಅವ್ರ ಕೆಲಸ ಮಾಡ್ತಾರೆ. ಈಗ RSS ನಮ್ಮ ನ್ಯಾಷನಲ್ ಜನರಲ್ ಸೆಕ್ರೆಟರಿ BLS ಅವ್ರ ಬಗ್ಗೆ ಅವೇರ್ನೆಸ್ ಮಾತಾಡಿದ್ವಿ. ನಾವು ತೀರ್ಮಾನ ಮಾಡಿದೀವಿ, ಒಂದು ಬಳಿಕ ಕಾನೂನು ಪ್ರಕಾರ ಕೈಗೊಳ್ಳಬೇಕು. ಆ ಥರ ಎಲ್ಲ ಮಾತಾಡ್ತೀವಿ. ಯಾರೇ ಹೇಳ್ಬೋದು, ಏನ್ ದಾಖಲೆ ಇದೆ ಅವನ ಪೊಲಿಟಿಕಲಿ ವಿ ಹ್ಯಾವ್ 100 ಡಿಫರೆನ್ಸಸ್. ಹಂಗಂತ ಒಬ್ಬನ್ನ ನಮ್ಮ ವಿರೋಧಿಗಳನ್ನ ಅವ್ನು ಯಾರೋ ಆತರ ಮಾತಾಡ್ತಾರೆ ಅಂತ ನಾವು ಖುಷಿ ಕೊಡೋದಲ್ಲ. ಅವ್ರು ಮಾತಾಡ್ತಾನೆ, ನಾವು ಮಾತಾಡ್ತಾರೆ. ಹಿಂದೆ ಚೀಫ್ ಮಿನಿಸ್ಟರ್ ಮಾತಾಡಿದ್ರೆ ನಮಗೂ ಮಾತಾಡಿದ್ದಾರೆ. ನಾಟ್ ಅಲೋ ದಿಸ್. ನಾವು ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ಎಲ್ಲರಿಗೂ ಕೂಡ ಅವರ ಸ್ವಾಭಿಮಾನಕ್ಕೆ ಧಕ್ಕೆ ಪಾಲಿಟಿಕ್ಸ್ ಮಾಡ್ಲಿ, ಯಾರು ಬೇಕಾದ್ರೆ ಆರೋಪಗಳು ಮಾಡ್ಲಿ, ತಪ್ಪೇನಿಲ್ಲ. ಬಟ್ ಆಧಾರ ಇಟ್ಕೊಂಡು ಆರೋಪ ಮಾಡಿ. ಸರ್, ಹಿಂದೆ ಹರೀಶ್ ಪೂಂಜಾ ಕೂಡ ಅದೇ ಮಾತು ಹೇಳಿದ್ರು, ಅವ್ರ ಮೇಲೆ ಕ್ರಮ ಇಲ್ದಿದ್ದು ಇವ್ರ ಮೇಲೆ ಏನಕ್ಕೆ ಅಂತ. ಸರ್, ಇದಕ್ಕೆ ಇನ್ಕಮ್ ಟ್ಯಾಕ್ಸ್ ಇದೆ, ನೀವು ನಾವಲ್ಲ. ಸರ್, ಹಿಂದೆ ಹರೀಶ್ ಪೂಂಜಾ ಕೂಡ ಅದೇ ಮಾತಾಡಿದ್ರು, ಅವ್ರ ಮೇಲೆ ಕ್ರಮ ಇಲ್ದಿದ್ದು ಇವ್ರ ಮೇಲೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.